ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನ್ವಿ ಟಾಪ್ಸ್ ವ್ಲಾಗ್. ಇವತ್ತು ನಾನು ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ 3 ಅಮೇಜಿಂಗ್ ರೆಸಿಪೀಸ್ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನು ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಗ್ರೀನ್ ಕಲರ್ ಇರುತ್ತಲ್ಲ ಮೇಲ್ಗಡೆ ಇದ್ದಂತಹ ಸಿಪ್ಪೆದು, ಅದನ್ನು ನಾನು ತೆಕ್ಕೊಂಡು ಒಳಗಡೆ ಲೈಟ್ ಗ್ರೀನ್ ಏನಿರುತ್ತೆ ಅದನ್ನು ತಗೋತಾ ಇದ್ದೀನಿ. ಅದನ್ನು ತುರ್ಕೊಂಡು ನಾನಿಲ್ಲಿ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ನೀರು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ನೀರೊಂದು ಸ್ವಲ್ಪನೂ ಇಲ್ದಂಗೆ. ಸ್ಕ್ವೀಸ್ ಎಲ್ಲ ಆದಮೇಲೆ ನಾನಿಲ್ಲಿ ಬಾಕಿದು ಏನು ಉಳಿದಿತ್ತು ಅದನ್ನು ಕೂಡ ನಾನು ಸೋಸ್ಕೋತಿದ್ದೀನಿ. ಸೋಸ್ಕೊಂಡು ಆ ನೀರನ್ನ ಸಪ್ರೇಟಾಗಿ ಇಟ್ಕೋತಿದ್ದೀನಿ. ಇವಾಗ ಬನ್ನಿ ಇದರಲ್ಲಿ ನಾವು ಏನು ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನೊಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ಮತ್ತು ತುಪ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ನಾನು ವಾಟರ್ ಮೆಲನ್ ರೈಂಡ್ ಏನಿರುತ್ತೆ ಅದನ್ನು ಹಾಕ್ಕೋತಿದ್ದೀನಿ. ಚೆನ್ನಾಗಿ ಅದು ತುಪ್ಪದಲ್ಲೇ ಬೇಯಿಸ್ಕೋಬೇಕು. ಸ್ವಲ್ಪನೂ ನೀರು ಹಾಕೋಬಾರ್ದು. ನಾನಿಲ್ಲಿ ಬರೀ ತುಪ್ಪದಲ್ಲೇ ಬೇಯಿಸ್ಕೋತಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ವಾಟರ್ ಮೆಲನ್ ರೈಂಡ್ ಕುಕ್ ಆಗಿದೆ, ಸ್ವಲ್ಪ ಬೆಂದಿದೆ. ಈಗ ನಾನು ಇದಕ್ಕೆ ಬೆಂದ ನಂತರ 1 ಕಪ್ಪಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕಿದ ನಂತರ ಸ್ವಲ್ಪ ಹಂಗೆ ಕೈ ಆಡಿಸ್ಬೇಕು. ಅದು ಸ್ವಲ್ಪ ಇದಾದಮೇಲೆ ಮತ್ತೆ ನಾನು ಶುಗರ್ ಹಾಕ್ಕೋತಿದ್ದೀನಿ. ಒಂದು 5-6 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ, ತುಂಬ ಸಿಹಿ ಆಗಿಬಿಡುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ಮತ್ತು ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೋತಿದ್ದೀನಿ, ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹಾಗೆ ಕುಕ್ ಆಗಲಿ, ಬಿಸಿ ಆಗಲಿ ಹಾಗೆ ಸ್ವಲ್ಪ. ಮತ್ತು ಈ ಕಡೆ ನಾನು ಇನ್ನೊಂದು ಒಲೆಯಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ, ಚಿಕ್ಕದೊಂದು. ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡೆ. ಮತ್ತು ದ್ರಾಕ್ಷಿ ಗೋಡಂಬಿ ಹಾಕೋತಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ಹಾಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಆದ ನಂತರ ಇದು ರೆಡಿ ಆಗುತ್ತೆ ವಾಟರ್ ಮೆಲನ್ ರೈಂಡ್ ಹಲ್ವಾ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಲ್ವಾ ರೆಡಿಯಾಗಿದೆ. ಹಲ್ವಾ ರೆಡಿಯಾಗಿದ್ದ ನಂತರ ನಾನು ವಾಟರ್ ಮೆಲನ್ ವಾಟರ್ ಏನಿತ್ತು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ತಗೋತಾ ಇದ್ದೀನಿ. 2 ಕಪ್ ಆಗುವಷ್ಟು ಆಗಿದೆ ಇಲ್ಲಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಈ ಕಡೆ ಚೆನ್ನಾಗಿ ಕುದೀತಿರುತ್ತೆ. ನಾವು ಕಾರ್ನ್ಫ್ಲೋರ್ ವಾಟರ್ ರೆಡಿ ಮಾಡ್ಕೊಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕ್ಕೋತಿದ್ದೀನಿ. ಚೆನ್ನಾಗಿ ಗಂಟಿಲ್ದಂಗೆ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ ಕಾರ್ನ್ಫ್ಲೋರ್ನ. ಒಂದು ಸ್ವಲ್ಪನೂ ಗಂಟಿರಬಾರ್ದು. ನಾನು ಯಾವ ಕಪ್ಪಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು 2 ಕಪ್ ಆಗುವಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು. ಇವಾಗ ಕಾರ್ನ್ಫ್ಲೋರ್ ವಾಟರ್ ರೆಡಿಯಾಗಿದೆ. ಇದೊಂದು ಕಡೆ ಸಪ್ರೇಟಾಗಿ ಇಟ್ಕೊಳ್ಳೋಣ. ನಂತರ ನಾನಿಲ್ಲಿ ಏನು ವಾಟರ್ ಮೆಲನ್ ವಾಟರ್ ಇದೆಯಲ್ಲ, ಕಲ್ಲಂಗಡಿ ಹಣ್ಣಿನ ನೀರು ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕುದ್ದಿದೆ. ಈಗ ನಾನು ಸಕ್ಕರೆ ಹಾಕ್ಕೋತಿದ್ದೀನಿ. ಒಂದು 5-6 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋತಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನನಗಿಲ್ಲಿ ಸಿಹಿ ಜಾಸ್ತಿ ಬೇಡ, ಹಂಗಾಗಿ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕ್ಕೋತಿದ್ದೀನಿ. ಅದಾದ ನಂತರ ಕಾರ್ನ್ಫ್ಲೋರ್ ವಾಟರ್ ಇದೆಯಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಕೈ ಆಡಿಸ್ತಾನೇ ಇರಬೇಕು. ಈಗ ಒಂದು ಹಂತಕ್ಕೆ ಬಂದಿದೆ. ಮತ್ತು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾನಿಲ್ಲಿ 2ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಹಾಕೊಂಡಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ಕೈ ಆಡಿಸ್ಬೇಕು. ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಬೇಕು. ಹಾಗಾಗಿ ನಾನು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದು ವಾಟರ್ ಮಿಲಿಯನ್ ವಾಟರ್ ಅಂದರೆ ಕಲ್ಲಂಗಡಿ ಹಣ್ಣಿನ ನೀರು ಏನಿತ್ತಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ವಲ್ಲ ಆ ನೀರಿಂದ ಸ್ವೀಟ್ ಮಾಡ್ತಾಯಿದ್ದೀನಿ. ಮತ್ತು ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು ಮಕ್ಕಳಿಗೆ. ಮತ್ತು ಇಲ್ಲಿ ಈ ಸ್ವೀಟು ರೆಡಿಯಾಗಿದೆ. ಇವಾಗ ನಾವು ಆರಕ್ಕೆ ಬಿಡೋಣ. ಒಂದು ಮಟ್ ತೊಗೊಂಡಿದ್ದೀನಿ, ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡು ತುಪ್ಪ ಹಾಕಿಟ್ಟಿದ್ದೀನಿ. ಅಂದರೆ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವೀಟ್ ಎಲ್ಲ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗೆ ಆರಕ್ಕೆ ಬಿಡಬೇಕು. ಆರಿದ ನಂತರ ನಾನಿಲ್ಲಿ ನೋಡಿ ತೋರಿಸ್ತಿದ್ದೀನಿ. ಸ್ವೀಟ್ ಇವಾಗ ರೆಡಿಯಾಗಿದೆ. ಬಟರ್ ಪೇಪರ್ ಏನಿತ್ತು ಅದನ್ನೆಲ್ಲ ಇವಾಗ ತೆಗಿತಿದ್ದೀನಿ. ನಂತರ ಇಲ್ಲಿ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ, ಸ್ಕ್ವೇರ್ ಶೇಪ್ ಥರ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈಗ ಇಲ್ಲಿ ರೆಡಿಯಾಗಿದೆ. ವಾಟರ್ ಮಿಲಿಯನ್ ವಾಟರ್ ಸ್ವೀಟಿಂದ ಅಂದರೆ ಕಲ್ಲಂಗಡಿ ಹಣ್ಣಿನ ನೀರಿಂದ ಸ್ವೀಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂತು, ಚೆನ್ನಾಗಿದೆ. ನೀವು ಒಂದ್ಸತಿ ಇದನ್ನು ಕೂಡ ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ಗ್ರೀನ್ ಚಿಲ್ಲಿ, ಟೊಮೊಟೊ, ಆನಿಯನ್, ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದಂಥದ್ದು, ಮತ್ತು ಕೊಕೊನೆಟ್ಟು, ಮತ್ತು ವಾಟರ್ ಮಿಲಿಯನ್ ರೈಂಡು ಏನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ, ಕುಕ್ಕಿಂಗ್ ಆಯಿಲ್, ಮತ್ತು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಜೀರಿಗೆ ಹಾಕ್ಕೋತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಮತ್ತು ಜಿಂಜರ್ ಗಾರ್ಲಿಕ್ ಹಾಕ್ಕೋತಿದ್ದೀನಿ ಜಜ್ಜಿದಂಥದ್ದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ. ಇದಾದ ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಂದು 2ರಿಂದ 3 ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಮತ್ತು ಈರುಳ್ಳಿ ಕೂಡ ಹಾಕ್ಕೋತಿದ್ದೀನಿ. ಅದು ಕೂಡ ಒಂದು 3 ಈರುಳ್ಳಿ ತೊಗೊಂಡಿದ್ದೆ, ಮೀಡಿಯಮ್ ಸೈಜು. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಟೊಮೊಟೊ ಹೆಚ್ಚಿಟ್ಟಿದಂಥದ್ದನ್ನ ಹಾಕ್ಕೋತಾ ಇದ್ದೀನಿ. ಅದು ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಹಂಗಾಗಿ ನಾನು ಕಲ್ಲುಪ್ಪು ಹಾಕ್ಕೋತಿದ್ದೀನಿ, ಸ್ವಲ್ಪ ಟೇಸ್ಟ್ ಇರುತ್ತೆ. ಮತ್ತು ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಬೆಂದಿದೆ, ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದ ನಂತರ ನಾನಿಲ್ಲಿ ವಾಟರ್ ಮಿಲಿಯನ್ ರೈಂಡು ಅಂದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆದೇನು ತುರಿದಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ ನೀರು ಇಲ್ದಂಗೆ ಎತ್ತಿಟ್ಟಿದ್ದೆ, ಅದು ಇವಾಗ ಹಾಕೋತಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯಕ್ಕಿಡಬೇಕು. ಬೆಂದಿದೆ ಇವಾಗ. ಇಲ್ಲಿ ಬೆಂದ ನಂತರ ಮತ್ತೆ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಬೇಕು. ಮತ್ತು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತಿದ್ದೀನಿ. ಮತ್ತು ಅದಾದ ನಂತರ ನಾನು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ಕೋತಿದ್ದೀನಿ 1.5 ಟೇಬಲ್ ಸ್ಪೂನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ, ಪುಡಿ ಉಪ್ಪು. ಆವಾಗಲೇ ಒಂದು ಸ್ವಲ್ಪ ಹಾಕೊಂಡಿದ್ದೆ ಅರಳು ಉಪ್ಪು, ಹಾಗಾಗಿ ನಾನು ಜಾಸ್ತಿ ಹಾಕೋತಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀನಿ. ಹಾಕೊಂಡಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬೆಂದಿದೆ. ಈಗ ನಾನು ತೆಂಗಿನಕಾಯಿ ತುರಿದಿಟ್ಟಂಥದ್ದನ್ನ ಸ್ಪ್ರೆಡ್ ಮಾಡ್ಕೋತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ತೆಂಗಿನ ತುರಿ ಹಾಕೊಂಡ್ರೆ. ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಏಕೆಂದರೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಹೊತ್ತು ಬೇಯಲಿ ಅಂತ ಬಿಡ್ತಿದ್ದೀನಿ. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿದಂತಹ ಪಲ್ಯ ಈಗ ಇಲ್ಲಿ ರೆಡಿಯಾಗಿದೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಪಲ್ಯ ಮತ್ತು ಹಲ್ವಾ ಮತ್ತು ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.